ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೆಕೆಂಡ್ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ನಾ ಇವತ್ತು ಏನು ಮಾಡ್ತಾ ಇದ್ದೇನೆ ಅಂದರೆ ಒಂದು ಸ್ವಲ್ಪ ಸ್ಟಡಿ ಮಾಡಬೇಕಾಗಿತ್ತು. ಅದು ಏನಪ್ಪ ಅಂದರೆ ಅದು ಯೂಟ್ಯೂಬ್ ಬಗ್ಗೆ. ಇನ್ನು ಯೂಟ್ಯೂಬ್ ವಿಡಿಯೋಗಳು ಹೆಂಗೆ ಮಾಡಬೇಕು ಹೆಂಗೆಲ್ಲ, ಅದಕ್ಕೆ ಏನೇನು ಖರ್ಚಾಗುತ್ತೆ. ಮೈಕ್ ತೊಗೋಬೇಕು ಮಾಡೀನಿ. ಅದು ಮೈಕ್ ಯಾವ್ದು ತೊಗೋಬೇಕು ಅನ್ನೋದು ಗೊತ್ತಿಲ್ಲ. ಅದರ ಒಂದು ಮೈಕ್ ತೊಗೋಬೇಕು ಅನ್ಕೊಂಡ್ಕೊತೀನಿ. ಹಂಗಾಗಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಇವತ್ತಿಂದ ವಿಡಿಯೋ ಚಲೋ ಬರ್ತಾವೆ. ಇನ್ನು ಲಾಂಗ್ ಫಾರ್ಮ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೀನಿ. ಇನ್ನು ಒಂದು ವಿಡಿಯೋ ಡ್ಯೂರೇಷನ್ ಇಲ್ಲಾಂದ್ರೆ ಒಂದು 16 ನಿಮಿಷದ್ದು 17 ನಿಮಿಷದ್ದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೀನಿ. ಮಾಡ್ತೇನೆ, ಇವತ್ತಿಂದ ಮಾಡ್ತೀನಿ ಹಂಗೆ. ಮತ್ತು ಇದು ಭಾಳ ವಿಷಯದಿಂದ ಈ ಬುಕ್ಸ್ನ ಯೂಸ್ ಮಾಡತ್ತೀನಿ. ಒಂದನೇದು ಏನಪ್ಪ ಅಂದ್ರೆ ನಾ ಏನೂ ಮಾಡ್ಬೇಕಂದ್ರೂ ಸ್ಕ್ರಿಪ್ಟ್ ಇದ್ರಾಗ ಫಸ್ಟ್ ಇದ್ರಾಗ ಸ್ಕ್ರಿಪ್ಟ್ ಯಾವೂ ಇರ್ತದ. ಸ್ಕ್ರಿಪ್ಟ್ ಬರೆದ್ಬೇಕು, ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋದು. ಇದ್ರಾಗ ಏನೂ ಇರಲಿ. ಇಲ್ಲಿ ಎಲ್ಲ ಸ್ಕ್ರಿಪ್ಟ್ ಬರ್ದೀನಿ, ಆಮೇಲೆ ಇಲ್ಲೆಲ್ಲ ಬರ್ದೀನಿ ಸ್ಕ್ರಿಪ್ಟ್. ಇದು ಹಿಟ್ಲರ್ ಬಗ್ಗೆ ಬರುತ್ತೆ. ಇಷ್ಟೆಲ್ಲ ಸ್ಕ್ರಿಪ್ಟ್ ಬರೆದ್ಬೇಕು, ಒಂದು ವಿಡಿಯೋ ತಯಾರಾಗುತ್ತೆ. ಇಲ್ಲಿ ಅನ್ಕೋತಕ್ಕ ಆಗೋಲ್ಲ. ಇಷ್ಟೆಲ್ಲ ಸ್ಕ್ರಿಪ್ಟ್ ಇದೆಲ್ಲ. ಈ ಸ್ಕ್ರಿಪ್ಟ್ ಬರೆದ್ಬೇಕು. ಇಲ್ಲೊಂದು ಯಾವುದೋ ಸಾಂಗ್ ಬರ್ದೀನಿ. ಯಾವಾಗ ಬರ್ದೀನಿ ಅನ್ನೋದು ಗೊತ್ತಿಲ್ಲ. ಸಾಂಗ್ ಬರ್ದೀನಿ ಯಾವಾಗ. ಕಂಡವಿದಕ್ಕೋ ಮೋಸವಿದಕ್ಕೋ ರಕ್ತವಿದಕ್ಕೋ ಗುಂಡಿಗೆ ಪ್ರೀತಿ ಮಾತ್ರ ಏನೇನದಕ್ಕೋ. ಅದ ಯಾವಾಗ ಬರ್ದೀನಪ್ಪ ಅಂದ್ರೆ ಒಂದು 2-3 ತಿಂಗಳಿಂದ ಬರ್ದೀನಿ. ಅಂದ್ರೆ ಕ್ಲಾಸ್ನಾಗ ಏನು ಮಾಡ್ತೀನಿ ಅಂದ್ರೆ, ಅವಾಗ ಕ್ಲಾಸ್ನಾಗ ಕೂತೀನಿ, ಟೀಚರ್ ಪಾಠ ಹೇಳತ್ತಿರ್ ಮುಂದೆ. ಅವಾಗ ನಾ ಏನು ತಿಳಿದೈತೆ ಅವಾಗ. ಅದಕ್ಕೆ ನಾ ಏನು ಮಾಡಿ ಇದು ಹಾಡು ನೆನಪತ್ತು. ನಂಗೆ ಇದು ಹಾಡು ನೆನಪತ್ತು. ಮತ್ತು ಇದು ಹಾಡು ಒಂದು 20-30 ಸರಿ ಕೇಳೀನಿ. ನಂಗೆ ಇದು ನಂಗೆ ಇದು ಭಯಪಡ ಆಗಿಬಿಟ್ಟೈತೆ. ಅದನ್ನ ಹಾಡು ಸೋತ್ ಕೂತೀನಿ. ಇದನ್ನು ಹಾಡು ಚಂದ ಐತದ. ಇದು ಹಾಡು ಚಂದ ಐತದ. ಇದು ಉಪೇಂದ್ರ ಸರ್ ಯಾವುದಂದ್ರೆ H2O ಪಿಕ್ಚರ್ ಒಂದು ಐತಿ ನೋಡಿ, ಮಸ್ತ್ ಐತಿ. ಹಾಡು ಒಂದು ಕೇಳ್ರಿ. ಹಂಗಂತ ಇದು ಭಯಪಟ್ಟಾಗೈತಿ ಈ ಸಾಂಗ್ ಅಂತೂ. ಇಲ್ಲಿದ್ ನೋಡಿ, ಇಲ್ಲಿ ಏನೈತಿ ಇದು ಮಸ್ತ್ ಐತಿ. ಓ ಪ್ರಾಣವೇ ಅಂತೈತಿ, ಆಮೇಲೆ ಫಸ್ಟ್ ತ್ರಾಣವೇ ಐತಿ, ಆಮೇಲೆ ಓ ಪ್ರಾಣವೇ ಐತಿ. ಅಲ್ಲಿ ಎಷ್ಟೋ ಜನಕ್ಕಂತಾರೆ ಎರಡು ಅದನ್ನ ಅನ್ಸರ್ ಬಟ್ ಓ ಪ್ರಾಣವೇ ಅಂತ. ಅಲ್ಲಿ ಫಸ್ಟ್ ತ್ರಾಣವೇ ಬರ್ತೈತಿ, ಆಮೇಲೆ ಪ್ರಾಣವೇ ಬರ್ತೈತಿ. ನಾನು ಫಸ್ಟ್ ಅದನ್ನ ಅಂತೀನಿ, ಈಗ ಅನ್ನೋಲ್ಲ. ಅದನ್ನು ಆ ಹಾಡ ರೈಟಿಂಗ್ ಮಾಡಿರ್ಬೇಕು ಗೊತ್ತೈತಿ. ಆ ಹಾಡು ಹಂಗಲ್ಲ, ಬೇರೆ ಐತೈತ. ಕೆಲವೊಂದು ಪಿಕ್ಚರ್ಗಳು ಉಪೇಂದ್ರ ಸರ್ ಪಿಕ್ಚರ್ ನೋಡಿದಾಗ ಒಂದು ಅನಿಸುತ್ತೆ, ರಿಯಾಲಿಟಿ ಅಂದರೆ ಅವ್ರು ರಿಯಾಲಿಟಿ ಹೇಳ್ತಾರೆ. ಅದ್ರಲ್ಲಿ ಅವ್ರ ಸಿನಿಮಾಗತ್ತೆ ಏನೋ ಅವ್ರಿಗೆ ಆ ಸಿನಿಮಾಗಳು ಅವ್ರ ಸಿನಿಮಾಗತ್ತೆ ಏನೋ ಅವ್ರಿಗೆ ಯಾವ ಸಿನಿಮಾಗಳು ನೋಡಿಲ್ಲ ಹಂಗೆ ಸಿನಿಮಾಗಳು ಅವ್ರ ಸಿನಿಮಾಗಳು ಅಂದ್ರೆ ಫುಲ್ ತಲೆ ಚಕ್ರಮ ಆಗ್ಬೇಕು. ಅಂದ್ರೆ ಪೂರ್ತಿ ಮೆದ ತೆಗೆದು ಹೊರಗೆ ವಾಶೆ ಮಾಡ್ತಾರೆ. ಅದ್ಯಾವುದು UI ಸಿನಿಮಾ ನೋಡ್ರಂತೂ ನಿಮಗೆ ಏನಂದ್ರೆ ಏನು. ನನಗಂತೂ ಅದು 3-4 ಸರಿ ನೋಡಿ. ನನಗೆ ಏನೂ ತಿಳಿದಿಲ್ಲ ಅದು. ಅದಾಗ ಮತ್ತೊಂದು ಮೈಂಡ್ ಬಿಟ್ರೆ 42 45 ಅದಂತೂ ನನಗೆ ಸ್ವಲ್ಪ ತಿಳಿತು. ಆಮೇಲೆ ಲಾಸ್ಟಿಗೆ ಏನೋ ಕ್ಲೈಮ್ಯಾಕ್ಸ್ ಅಂತ ಚಲೋ ಇತ್ತು. 18 ನೋಡಿ ಬಿಟ್ನಿ. ಆಮೇಲೆ ಉಪೇಂದ್ರ ಸರ್ ಅವ್ರು ನಮ್ಮ ಪಿಕ್ಚರ್ ಯಾವ್ದು ಇಷ್ಟ ಅಂದ್ರಪ್ಪ, ಉಪೇಂದ್ರ ಅನ್ನೋದು ಅವ್ರ ಪಿಕ್ಚರ್ ತುಂಬ ಇಷ್ಟ ಆಯ್ತು ನನಗೆ. ಫೇವ್ರೇಟ್ ಸಿನಿಮಾ ಅದ, ಮಸ್ತ್ ಸಿನಿಮಾ ಅದ. ಎಲ್ಲ ಕ್ಲಿಯಾರಿಟಿ, ಸಮಾಜದಾಗ ಏನಾಗತ್ತೆ ರಿಯಾಲಿಟಿನ ಅವಾಗ ಹೇಳ್ಬಿಟ್ರೆ ಈ ಸಮಾಜದಾಗ ಏನಾಗತ್ತೆ ಅಂತ ಬ್ರೇನ್ ಅವ್ರು. ಮತ್ತು ಅವರು ಇಂಡಿಯಾದಾಗ ಇಡೀ ವರ್ಲ್ಡ್ದಾಗ ಟಾಪ್ 8ದಾಗ ಬರ್ತಾರೆ ಡೈರೆಕ್ಷನ್ದಾಗ. ಬ್ರೋ ಅಂತ ಟ್ಯಾಲೆಂಟ್ ಹಂಗೂ ಇಲ್ಲ ನಮ್ಮ ಇಂಡಿಯಾದಾಗ. ಹಂಗೆ ಯಾರೂ ಇಲ್ಲ. ಎಲ್ಲ ತಮಿಳ್ ಇಂಡಸ್ಟ್ರಿ ಆಗಲಿ, ತೆಲುಗು ಇಂಡಸ್ಟ್ರಿ ಆಗಲಿ, ಹಾಲಿವುಡ್ ಆಗುತ್ತೆ, ಹೌದು ಸ್ಯಾಂಡಲ್ವುಡ್ದಾಗ ಈಸ್ ದ ಕಿಂಗ್ ಇಸ್ ದ ಕಿಂಗ್. ಮತ್ತು ಶೂ ಪಿಕ್ಚರ್ ನೋಡ್ರಂದ್ರೆ ಅದೇನೋ ಶ್ವೇತ ಭರತನ್ ಸಿನಿಮಾ, ಅದಂತೂ ಭಯಂಕರ ಐತಿ ಸಿನಿಮಾ, ಮಸ್ತ್ ಐತಿ. ನೋಡಿ ಬೈ ಗೈಸ್, ಮತ್ತು ಮುಂದಿನ ಲೋಗ ಸಿಗ್ತಾರೆ. ಬೈ, ಟೇಕ್ ಕೇರ್, ಲವ್ ಯು.